ನಮಸ್ಕಾರ ಸ್ನೇಹಿತರೆ. ಭೀಮಾ ತೀರದ ಭೀಮನಗೌಡ ಕೊಲೆ ಪ್ರಕರಣ ಕರ್ತವ್ಯ ಲೋಪದಲ್ಲಿ ಚಡಚಣ PSI ಪ್ರವೀಣ್ನನ್ನು ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಆಗಾಗ ಇಂಥ ಸಸ್ಪೆಂಡ್ಗಳು ಆಗ್ತಾ ಇರಬೇಕು. ಯಾಕೆ ಅಂತಂದರೆ ಇಲ್ಲಿನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಸಸ್ಪೆಂಡ್ ಆಗಿ ಮಾಡಿದರೆ ಅಲ್ಲಿ ಉಳಿದಿರ್ತಕ್ಕಂತಹ ವ್ಯಕ್ತಿಗಳೇನಿರ್ತಾರಲ್ಲ, ಉಳಿದಿರ್ತಕ್ಕಂಥ ಅಧಿಕಾರಿಗಳೇನಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಪೊಲೀಸ್ ಇಲಾಖೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕಾಕಿ ಬಟ್ಟೆಯನ್ನು ಹಾಕಿದ ತಕ್ಷಣ ನಾನೇ ಗ್ರೇಟ್ ಅನ್ನೋ ಮಟ್ಟಕ್ಕೆ ಕೆಲವೊಂದು ಜನ ಅಧಿಕಾರಿಗಳು ಬೆಳೀತಾ ಇದ್ದಾರೆ. ಅಂತಹ ದರ್ಪದಲ್ಲಿ ಇದ್ದಾರೆ. ಅವರುಗಳಿಗೆ ಅಂತಹ ಕೊಂಬುಗಳು ಬರ್ತಾ ಇದ್ದಾವೆ. ಇದು ಕೇವಲ ಕೆಲವು ಜನರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಕೆಲವೊಂದಿಷ್ಟು ಜನ ಅಧಿಕಾರಿಗಳು ತುಂಬ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡುವಂಥ ಅಧಿಕಾರಿಗಳಿದ್ದಾರೆ. ಸೊ ಅಂಥವರು ಕೂಡ ನಾವು ನೋಡಿದ್ದೀವಿ. ಬದಲಿಗೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಪೊಲೀಸ್ ಇಲಾಖೆಯಲ್ಲಿ 50ಗಿಂತ ಅಧಿಕ ಪರ್ಸೆಂಟೇಜ್ ಏನಿದೆ ಅಂತಂದರೆ ಕೊಂಬು ಬಂದಿರುವಂಥ ಅಧಿಕಾರಿಗಳಿದ್ದಾರೆ. ಅಂತಹ ಅಧಿಕಾರಿಗಳಿಗೆ ಇಂಥ ಶಿಕ್ಷೆಗಳು ಆಗಬೇಕು ಅಂತ, ಇಂತಹ ಸಸ್ಪೆಂಡ್ನಂತಹ ಶಿಕ್ಷೆಗಳು ಆದಾಗ ಮಾತ್ರ ಕೆಲವೊಂದಿಷ್ಟು ಜನರು ದಾರಿಗೆ ಬರೋದಕ್ಕೆ ಸಾಧ್ಯವಾಗಬಹುದು. ಈ ಭೀಮನಗೌಡನ ಕೊಲೆ ಏನಾಗಿತ್ತು, ಆ ಒಂದು ಸಂದರ್ಭದಲ್ಲಿ PSI ಆಗಿರ್ತಕ್ಕಂಥ ಪ್ರವೀಣ್ ಕರ್ತವ್ಯ ಲೋಪದಿಂದಾಗಿ ಸಸ್ಪೆಂಡ್ ಆಗಿರ್ತಕ್ಕಂಥ ಏನಿದು ಪ್ರಕರಣ. ಸೊ ಈಗ ಭೀಮನಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ. ಅಥವಾ ನಾನು ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಿಗೂ ಕೂಡ ಬೇಕಿದ್ರೆ ಆ ವಿಡಿಯೋನ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೋಡಬಹುದು. ಪ್ರಕರಣ ಏನಾಗಿತ್ತು, ಅವನನ್ನು ಯಾವ ರೀತಿಯಾಗಿ ಬಂದು ಅಟ್ಯಾಕ್ ಮಾಡಿದ್ರು, ಯಾವ ರೀತಿಯಾಗಿ ಕೊಲೆ ಮಾಡಿದ್ರು, ಪ್ಲ್ಯಾನ್ ಎಲ್ಲ ಏನು ಮಾಡ್ಕೊಂಡಿದ್ರು, ಯಾವ ವಿಚಾರಕ್ಕಾಗಿ ಅವನನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಎಲ್ಲವನ್ನು ಕೂಡ ನಾನು ನಿಮಗೆ ಡೀಪ್ ಆಗಿ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನ ಎಂಡ್ ಸ್ಕ್ರೀನಿಗೂ ಕೂಡ ಹಾಕಿರ್ತೀನಿ, ಅಲ್ಲಿಯೂ ಕೂಡ ನೀವು ನೋಡಬಹುದು. ಈಗ ಈ ಒಂದು ಸಸ್ಪೆಂಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ PSI ಪ್ರವೀಣನ್ನು ಏನು ಸಸ್ಪೆಂಡ್ ಮಾಡಿದಾರಲ್ಲ, ಆ ಒಂದು ವಿಚಾರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಇನ್ನು ಭೀಮಾ ತೀರದ ಚಡಚಣ ತಾಲೂಕಿನ ನಿಂಬರ್ಗಿ ಗ್ರಾಮ ಪಂಚಾಯಿತಿ ಸದಸ್ಯ ಭೀಮನಗೌಡ ಬಿರಾದಾರ್ ಗುಂಡಿಕ್ಕಿ ಕೊಲೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಡಚಣ ಪೊಲೀಸ್ ಠಾಣೆಯ PSI ಪ್ರವೀಣ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲಾಗಿರ್ತಕ್ಕಂಥದ್ದು. ಇನ್ನು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ಈ ಆದೇಶವನ್ನು ಹೊರಡಿಸಿರುವಂತಹದ್ದು. ಭೀಮಾ ತೀರದ ಚರಿತ್ರೆಯಲ್ಲಿ ಮತ್ತೊಂದು ಅಧ್ಯಾಯ ಎಂಬಂತೆ ದೇವರ ನಿಂಬರ್ಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೀಮನಗೌಡ ಬಿರಾದಾರ್ ಅವರನ್ನ ಗುಂಡಿಕ್ಕಿ ಮತ್ತು ಚಾಕುವಿನಿಂದ ಇರಿದು ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಕಳೆದ ಮಂಗಳವಾರ ಅಂದ್ರೆ ಬೆಳಗ್ಗೆ 8:30ರಿಂದ 8:40 ಆಸುಪಾಸಿನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 4 ದುಷ್ಕರ್ಮಿಗಳಾದ ಫೀವುಲ್ಲಾ, ವಾಸಿಂ, ಫಿರೋಜ್ ಮತ್ತು ಮೌಲಾ ಸಾಬ್, ಈ 4 ಜನರು ಕೂಡ ಈ ಒಂದು ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ರು. 4 ಜನ ಕೂಡ ಮುಸ್ಲಿಂ ಬಾಂಧವರಾಗಿರ್ತಕ್ಕಂಥವ್ರು. ಇವರು 4 ಜನರು ಕೂಡ ಅವನನ್ನು ಟಾರ್ಗೆಟ್ ಮಾಡಿ ಹೊಡೆದಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲಸಕ್ಕೆ ಅಥವಾ ಕರ್ತವ್ಯಕ್ಕೆ ಲೋಪ ಬಂದಿದೆ ಎನ್ನುವ ಕಾರಣದಿಂದಾಗಿ PSI ಪ್ರವೀಣ್ ಅವರನ್ನ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ಅಮಾನತುಗೊಳಿಸಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿರ್ತಕ್ಕಂತಹದ್ದು ಒಂದು ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇಂತಹ ಬೆಳವಣಿಗೆಗಳು ಆಗ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇಂತಹ ಬೆಳವಣಿಗೆಗಳು ಆಗ್ತಾ ಇದ್ರೆ ಪೊಲೀಸ್ ಇಲಾಖೆಯಲ್ಲಿನ ಕೆಲಸಗಾರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ನಾಲಾಯಕ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇರ್ತಾರಲ್ವ, ಕೆಲವೊಂದಿಷ್ಟು ನಾಲಾಯಕ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಆ ನಾಲಾಯಕ ಅಧಿಕಾರಿಗಳಿಗೂ ಇದು ಎಚ್ಚರಿಕೆ ಗಂಟೆ ಆಗುತ್ತೆ. ಸೊ ಇಂತಹ ಒಂದು ಬೆಳವಣಿಗೆ ಅವಶ್ಯಕತೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಇದ್ದೇ ಇದೆ. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.